ಭೇಟಿ ಮಾಡ್ತೀನಿ. ಬೆಳಗಾವಿ ಯಾವ ರೀತಿ ಸುಂದರ ನಗರವನ್ನು ಮಾಡಬೇಕು, ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು, ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಇರುವಂಥ ಕಾರ್ಯಸೂಚಿ ಏನು, ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಿಗಳನ್ನು ತೆಗಿಬೇಕು, ಯಾವ ರೀತಿ ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಬೇಕು, ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನೋ ಅವಕಾಶ ಇದ್ದಾವೆ ಅದೆಲ್ಲವನ್ನೂ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ವಿಷನ್ ಇಟ್ಕೊಂಡು ಬೆಳಗಾವಿ ಬರುವಂಥ ದಿವಸಗಳಲ್ಲಿ ಒಂದು ಸೆಂಟರ್ ಪಾಯಿಂಟ್, ಇಡೀ ರಾಜ್ಯದ ಒಂದು ಸೆಂಟರ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮೊದಲು ಪ್ರಾಮಿಸ್ ಮಾಡಿದ್ದೆ, ಇವತ್ತು ಪ್ರಾಮಿಸ್ ಮಾಡಿದರೆ ಆ ಅವಕಾಶವನ್ನು ಇವತ್ತು ಬೆಳಗಾವಿ ಜನತೆ ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರು ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸ್ತೇನೆ. ನಮ್ಮೆಲ್ಲ ಪ್ರಮುಖ ನಾಯಕರು ಸಹಿತ ಅಭಿನಂದನೆ ಸಲ್ಲಿಸಿ ನಾನು ಮಾಡ್ತೀನಿ. ತಮ್ಮ ಜೊತೆ ನನ್ನ ಅನುಭವದ ಮೇಲೆ ಹೇಳ್ತೀನಿ. ನಾವು ಮಿನಿಸ್ಟ್ರಿ ಇದ್ದಾಗ ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ ಜಿಲ್ಲಾ, ಆವಾಗ ನೀವು ಪದೇ ಪದೇ ಭೇಟಿ ನಾವು ಕೇಳ್ತಾ ಇದ್ವಿ, ನಿಮ್ಗೆ ಇನ್ನು ಎಷ್ಟು ತಿಂಗಳ ಮೇಲೆ ನೀವು ಭೇಟಿ ಅಂತ ತಿಳ್ಕೊಂಡು ನೋಡಿ ಆರಿಸಿ ಬಂದಿದ್ದೀರಿ. ಇಲ್ಲಿ ನೀವು ಎಷ್ಟು ಸರಿ ಭೇಟಿ ನೋಡಿ, ನಾನು ಹೇಳ್ತೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡೋದು ಬೇರೆ, ಇಲ್ಲಿ ನಾವು ಒಂದು ಹೇಳ್ತೀನಿ ನೋಡಿ, ನೀವು ನೋಡಿ ಇಲ್ಲಿಯ MP ಆಗಿ ಕೆಲಸ ಮಾಡೋದು ಬೇರೆ, ಡಿಫ್ರೆನ್ಸ್ ಭಾಳ ಇದೆ. ಜಿಲ್ಲಾ ಉಸ್ತುವಾರಿ ಅಂದರೆ ಅಡ್ಮಿನಿಸ್ಟ್ರೇಷನ್, ಅದು ಜನಪ್ರತಿನಿಧಿ ಅಂತಂದರೆ ದೊಡ್ಡ ಜವಾಬ್ದಾರಿ ಇರ್ತದೆ. ಜನ ಇವತ್ತು 18-20 ಲಕ್ಷ ಜನ ಇವತ್ತು ನಮಗೆ ಓಟ್ ಹಾಕಿ ಆರಿಸಿ ತುಂಬಿರ್ತಾರೆ. ಅವ್ರು ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತೀನಿ. ಅದನ್ನು ಈಗ ಹೇಳೋದಿಲ್ಲ, ಮುಂದೆ ನೋಡಿ. ನಾವು ಒಂದೇ ಹೇಳ್ತಿಲ್ಲ ನೋಡಿ, ನಾನು ಈಗಾಗಲೇ ಮನೆ ಮಾಡಿದ್ದೇನೆ, ಮುಂದೆ ಇಲ್ಲಿ ಮನೆ ಒಂದು ಹೊಸ ಮನೆ ಖರೀದಿ ಮಾಡಬೇಕು ಅಂತ ನನ್ನದು ವಿಚಾರ ಇದೆ. ಅದಕ್ಕಾಗಿ ಇಲ್ಲೇ ಇದು ಈ ವೋಟಿಂಗ್ ಸತೆಗೆ ಇಲ್ಲೇ ಮಾಡಿಸಿದ್ದೀನಿ, ನಾನು ವೋಟಿಂಗ್ ಸತೆಗೆ ಇಲ್ಲೇ ಮತದಾನ ಇಲ್ಲೇ ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ನಾವು ಒಂದು ಹೇಳ್ತೀನಿ, ಈಗ ಅದನ್ನು ಮಾಡಿ ತೋರಿಸ್ಬೇಕು. ನಾವು ಮಾಡಿ ತೋರಿಸುವಂಥ ಅವಕಾಶ ಇದೆ. ಇವತ್ತು ಫಸ್ಟ್ ರಿಸಲ್ಟ್ ಬಂದದೆ, ವೇಟ್ ಇನ್ನೂ ಟೈಮ್, ನಾವು ನೀವು ಕೊಡ್ತೀವಲ್ಲ ಮುಂಜಾನೆ ಸಂಜೆ ಬಟ್ ಇದೆ ಪಕ್ಕಾ ಮನೆ ಹಾಕತ್ತೆ. ಅದಕ್ಕೆ ಅಡ್ರೆಸ್ ಏನು ಅನ್ನೋದು ಈಗ ಜನ ಉತ್ತರ ಕೊಟ್ಬಿಟ್ಟದ. ನಾವು ಉತ್ತರ ಕೊಡಬೇಕಾಗಿಲ್ಲ, ಜನತೆ ಜಗದೀಶ್ ಶೆಟ್ಟರು ಬೆಳಗಾವಿಯವರಂತೆ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಈಗ ನೀವು BJP ಅವರು ಗೆದ್ರೆ ನೀವು ಹುಬ್ಳಿಗೆ ಹೋಗಬೇಕಾಗತ್ತೆ, ಬೆಳಗಾವಿಯಲ್ಲಿ ಇರಲ್ಲ ಶೆಟ್ಟರ್ ಅವರು ಅಂತ ಆರೋಪ ಮಾಡಿ. ಆಯ್ತು ಬಿಡ್ರಿ, ಈಗ ಅವರು ಉತ್ತರ ಕೊಡಲಿ. ನೀನು ಪ್ರಶ್ನೆ ಏನು ಕೇಳೋದು ಕೇಳಿಲ್ಲ. ಈಗ ಬೆಳಗಾವಿ ರೂರಲ್ದಲ್ಲಿ ಎಷ್ಟು 50,000 ಮೇಲೆ ಲೀಡ್ ಬಂದದೆ, 51,000 ಲೀಡ್ ಬಂದದೆ. ಅದಕ್ಕೆ ಈಗ ಅವ್ರು ಇನ್ನೇನು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡೋಕೆ ಇದೇ ಇರ್ತೇವೆ. ಜನತೆ ಪ್ರಶ್ನೆಯಿಂದ ಕೇಳ್ತೇವೆ ನೋಡಿ, ಜನತೆ ಎಂದೂ ಆ ರೀತಿ ಪ್ರಶ್ನೆ ಕೇಳಿಲ್ಲ ನನಗೆ ಕೇಳಿದವರು ಇವರೇ. ನೋಡ್ರಿ, ಈ ಅಸೆಂಬ್ಲಿ ಇಲೆಕ್ಷನ್ ಅಲ್ಲ, ಈ ಪಾರ್ಲಿಮೆಂಟ್ ಜಸ್ಟ್ ಈಗ ಇಲೆಕ್ಷನ್ ಮುಗಿದದೆ. ಮುಂದೆ ಅಸೆಂಬ್ಲಿ ಇಲೆಕ್ಷನ್ ಯಾರು ಏನು ಈಗ ಯಾಕೆ ಚರ್ಚೆ ಮಾಡ್ಬೇಕು ನಾವು? ಒಬ್ಬೊಬ್ರು ಕೇಳಿ ನೋಡಿ. ನಾನು ಹೇಳ್ತೀನಿ, ಮೋದಿಜಿಯವರು ಇತ್ತೀಚೆಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು, 400 ಪಾರ್ ಅಂತ ಯಾಕೆ ಹೇಳಿದೆ ಅನ್ನುವಂಥ ಕಾರಣನೂ ಹೇಳಿದರು ಅವರು. ಈ ರೀತಿ ಹೇಳಿಕೆಗಳ ಮುಖಾಂತರ ವಿರೋಧ ಪಕ್ಷಗಳು ಈ 400 ಹೆಚ್ಚಿಗೆ ಬರ್ತಾವೋ ಕಡಿಮೆ ಬರ್ತಾವೋ ಅದೇ ಚರ್ಚೆಯಲ್ಲಿ ಮುಳುಗಿದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ವಿಶ್ವಾಸ ಬರಲಿಕ್ಕೆ ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಮತ್ತು ಆ ಗುರಿಯನ್ನು ಮುಟ್ಟುವ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡಿದ್ದೇವೆ. ಮತ್ತು ಕ್ಲಿಯರಾಗಿ ಮೆಜಾರಿಟಿ ಅಂತೂ ಬಂದೇ ಬರ್ತದೆ, ಪ್ರಶ್ನೆಯೇ ಇಲ್ಲ. NDA ಮತ್ತು ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಅಲ್ಲಿ ಒಬ್ಬೊಬ್ಬರು ಕೇಳಿ 370 ಹೇಗೆ ಬಂತು ಹೇಳಿದರು, 370 ಫಿಗರ್ ಹೇಗೆ ಬಂತು ನೋಡಿ. ಈಗ ಅದ್ರ ಬಗ್ಗೆ ಇಲೆಕ್ಷನ್ ಚುನಾವಣೆ ನಂತರ ಪರಾಮರ್ಶೆ, ಅದು ಇಲ್ಲೇ ಬೆಳಗಾವಿಯಲ್ಲಿ ನಾವು ಪರಾಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥದ್ದು, ಅದು ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವಂಥದ್ದು. ಅದು ಕೆಲಸ ಮಾಡೇ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ನಡೀತದೆ. ನೋಡಿ, ಒಂದೊಂದು ಅಜೆಂಡಾ ಇಟ್ಕೊಂಡು ನಾವು ಕೆಲಸ ಮಾಡಿರ್ತೀವಿ. ಮಾಡಿದಾಗ ಜನ ಕೆಲವು ಒಪ್ತಾರೆ, ಕೆಲವು ಒಪ್ಪಲಿಕ್ಕಿಲ್ಲ. ಆದರೆ ಇಷ್ಟೆಲ್ಲ ಆದ ಮೇಲೂ ಹಿಂದೆ UPA ಸರ್ಕಾರ ಇತ್ತು, 1ನೇ ಬಾರಿ ಬಂತು ಅಧಿಕಾರ. 2ನೇ ಬಾರಿ ಬಂದಾಗ ಅಲೈನ್ಸ್ ಸರ್ಕಾರ ಇತ್ತದು. ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿ ಇರಲೇ ಇಲ್ಲ. ಮೊದಲೇ ಬಾರಿ ಬಂದಾಗ ಕ್ಲಿಯರ್ ಮೆಜಾರಿಟಿ ಇರಲಿಲ್ಲ. ಅಲೈನ್ಸ್ ಮಾಡಿ 10 ವರ್ಷ ಅಧಿಕಾರ ಮಾಡಿದರು. ಆದರೆ ಮೋದಿಯವರು 2 ಸಲ ಅಧಿಕಾರ ಮಾಡಿ 10 ವರ್ಷ ಅಧಿಕಾರ ಮಾಡಿದಾಗೂ
ಕ್ಲಿಯರ್ ಮೆಜಾರಿಟಿಲೇ ಬಂದದ ಬಿ ಜೆ ಪಿ ಮೆಜಾರಿಟಿಲೇ ಬಂದದ, NDA ಮೆಜಾರಿಟಿಲೇ ಬಂದದ. ಇವತ್ತು ಸದ್ಯಕ್ಕೆ ಇಷ್ಟೆಲ್ಲ ಆದಮೇಲೆ NDA ಇವತ್ತು ಮೆಜಾರಿಟಿ ಬರ್ತದೆ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಸಾಯಂಕಾಲ ಒಟ್ಟ ಈ ಮತ ಎಣಿಕೆ ನಡೀತದೆ, ಇನ್ನೂ ಎಷ್ಟೋ ಸ್ಥಳಗಳಲ್ಲಿ ರಿಸಲ್ಟ್ ಬಂದಿಲ್ಲ. ಅದಾದಮೇಲೆ ಕ್ಲಿಯರ್ ಮೆಜಾರಿಟಿ ಬರ್ತದೆ. ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ. ಅಭಿವೃದ್ಧಿ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿಯಿಂದ ತಾರತಮ್ಯ ಇದೆ. ಹುಬ್ಬಳ್ಳಿಯವರಾಗಿ ಮತ್ತು ಹುಬ್ಬಳ್ಳಿಗೆ ಒತ್ತು ಕೊಡ್ತೀರೋ ಬೆಳಗಾವಿಗೆ ಒತ್ತು ಕೊಡ್ತೀರೋ ಅಂತ ನೋಡಿ, ಒಂದು ನಾನು ಹೇಳ್ತೀನಿ, ಯಾವ ಕ್ಷೇತ್ರ ನಮ್ಮನ್ನು ಆರಿಸ್ಕೊಳ್ತದೆ ಆ ಜನತೆಗೆ ನಾನು ಋಣಿಯಾಗಿರ್ತೀನಿ. ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದು ನನ್ನ ಪ್ರಥಮ ಆದ್ಯತೆ. ಆ ಕೆಲಸವನ್ನು ನಾನು ಬೆಳಗಾವಿ ಅಭಿವೃದ್ಧಿಗೆ ನಾವು ಒತ್ತು ಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಮೋದಿ ಅವರು ಪ್ರಧಾನಿ ಆಗೋದು ನಿಶ್ಚಿತ ಅಂದರೆ ಶೆಟ್ಟರ್ ಅವರು ಮಂತ್ರಿ ಆಗೋದು ನಿಶ್ಚಿತಾನ? ಅದು ನನ್ನ ಕೈಯಲ್ಲಿ ಇಲ್ಲ. ಅದು ಪಕ್ಷದ ಜವಾಬ್ದಾರಿ ಏನು ಕೊಡ್ತಾರೆ ಅದ್ರ ಮೇಲೆ ನಾನು ಮೊದಲಿಂದ ಹೇಳ್ಕೊಂಡು ಬಂದೀನಿ. ನಾನು ಯಾವಾಗ ಪಕ್ಷದವ್ರು ಏನು ಜವಾಬ್ದಾರಿ ಕೊಡ್ತಾರೆ ಆ ಕೆಲಸವನ್ನು ನಾನು ಮಾಡ್ಕೊತೀನಿ. ಸರ್, ನಿಮ್ಮ ಕ್ಷೇತ್ರಗಳಿಗೆ ಏನಾದರೂ ಗ್ಯಾರಂಟಿ ಯೋಜನೆಗಳು ಅಡ್ಡಿ ಅಥವಾ ಎಲ್ಲಿ ಈಗ ಅದಕ್ಕೆ ನಾವು ಹೇಳಿದಿಲ್ಲ, ಇದನ್ನು ತಕ್ಷಣವೇ ಇವತ್ತು ಹೇಳಿಕ್ಕಾಗೋದಿಲ್ಲ. ಇನ್ನೂ ಸಾಯಂಕಾಲವರೆಗೆ ಮತದ ಎಣಿಕೆ ಪೂರ್ಣ ಆಗಬೇಕು, ಎಲ್ಲ ಆಗಬೇಕು. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಏನೇನು ಎಲ್ಲೆಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಇದೆಲ್ಲ ಪರಾಮರ್ಶೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ನೋಡ್ಕೊಂಡು ಹೇಳ್ತೇವೆ ಅದನ್ನು. ಸರ್, ಗ್ಯಾರಂಟಿ ವಿಫಲ ಆಯಿತಾ ಅಂತ ಕಾಂಗ್ರೆಸ್? ಯಾವುದು ನೋಡಿ, ನಾನು ಅವ್ರು ನೋಡಿ ಅವ್ರಿಗೆ ಇಷ್ಟು ಸೀಟ್ಗಳು ಬಂದಿದೆ ದೊಡ್ಡ ಮಾತಂತ ನಾನು ಹೇಳ್ತೀನಿ. ಈಗ ಪ್ರತಿಪಕ್ಷವಾಗಿ ಏನು ಕೆಲಸ ಮಾಡಿದೆ ಅವರು? ಹಿಂದೆಲ್ಲ ಸಮ್ಮಿಶ್ರ ನಿಂತ್ಕೊಂಡು ಬಂದಾರ ಅವರು, ಮತ್ತು ಅವರಲ್ಲಿ ಯುನಿಟಿ ಇಲ್ಲ. ಇವತ್ತು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸು ಒಂದಾಗ್ಯವನು ಎಂದು ಒಂದಾಗಲೇ ಇಲ್ಲ. ಎಲ್ಲ ಎಲ್ಲಿ ಒಂದಾಗಿದ್ದಾರೆ ಅವರು? ಇವತ್ತಿಲ್ಲ ನಾಳೆ ಮತ್ತೆ ಕಿತ್ತಾಟ ಚಾಲು ಅವ್ರದೊಳಗೆ. ಹೀಗಾಗಿ ಈ ಅಪೋಸಿಷನ್ ಯುನಿಟಿ ಅನ್ನುವಂಥದ್ದು ಏನು ಉಳಿದಿಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊತಾ ಇದೆ ಮತ್ತು ಇನ್ನೂ ಕಳ್ಕೊತಾ ಇದೆ, ಅದೇನು ಪ್ರಶ್ನೆನೇ ಇಲ್ಲ. ಇವತ್ತು ಹೇಳ್ತಿದ್ರು ಅವರು, ಸಿದ್ದರಾಮಯ್ಯನವರು ಯಾರು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಿದ್ರು, 18ರಿಂದ 20 ಸ್ಥಾನ ಗ್ಯಾರಂಟಿ ಅಂತ ಹೇಳ್ತಿದ್ರು. ಮತ್ತು ಗ್ಯಾರಂಟಿ ಯಾಕೆ ಬರಲಿಲ್ಲ? ಮತ್ತು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿ ಇಷ್ಟೆಲ್ಲ ಬರ್ತಾವಂತಂದಿದ್ರು. ಹಾಗಾದ್ರೆ ಯಾಕೆ ಹಂಗಾರೆ ಜಾರಿ ಆಗಲಿಲ್ಲೋ ಏನೋ ಅದ್ರ ಬಗ್ಗೆ ಇದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾಳ ಓವರ್ ಕಾನ್ಫಿಡೆಂಟಾಗಿ ಹೇಳ್ತಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ಏನಾಯ್ತದ ರಿಸಲ್ಟು? ಲೋಕಸಭಾ ಫಲಿತಾಂಶ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ ಏನು ಹೇಳ್ತಾರೆ? ನೋಡಿ, ಒಂದು ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ಭಾಳ ಸೂಕ್ಷ್ಮವಾಗಿದೆ. ನಾ ಹೇಳುವಂಥದ್ದು CM DCM ನಡುವೆ ಇಂಟರ್ನಲ್ ಕಲಹ ಇದೆ. ಇನ್ನು ಅದರಲ್ಲಿ ಈಗ DK ಶಿವಕುಮಾರ್ ಬ್ರದರು DK ಸುರೇಶ್ ಸೋತ ಮೇಲಂತೂ ಇನ್ನೂ ಅದು ಕಲಹ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಏನು ಆಗೋದಿಲ್ಲ. ಅಲ್ಲಿ ಯಾರ್ಯಾರ್ದು ಕೈವಾಡಾಗಿದೆ ಆ ಸೋಲಿಸಲಿಕ್ಕೆ ಅವೆಲ್ಲ ಚಾಲೂ ಹಾಕೋ ಡಿಸ್ಕಷನ್ ಕಾಂಗ್ರೆಸ್ ಪಾರ್ಟಿಯಲ್ಲೂ ಚಾಲೂ ಆಗ್ತಾವೆ. ಇದಾದ ಮೇಲೆ ಕಾಂಗ್ರೆಸ್ ಶಾಸಕರಲ್ಲಿ ಭಾಳಷ್ಟು ಅಸಮಾಧಾನ ಇದೆ. ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪೈಸಾದಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಅದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಎಲ್ಲೇ ಒಂದು ಕಡೆ ನಿಗಮದಲ್ಲಿ ಹಣ ಇದ್ದರೆ ಅದರ ದುರುಪಯೋಗವಾಗಿದ್ದಾಗಿದೆ, ಹಗರಣ ಆಗಿದೆ. 97 ಕೋಟಿ ಅಷ್ಟು ಹಗರಣ ಆಗಿದೆ ಅಂತಂದರೆ ಇನ್ನು ಎದಕ್ಕೆ ಖರ್ಚು ಮಾಡ್ತಾರೆ ಅಂತ ಇವರು. ಅದಕ್ಕೆ ಇಮಿಡಿಯೇಟ್ಲಿ ಆ ಮಿನಿಸ್ಟರ್ ರಾಜೀನಾಮೆ ತೊಗೊಳಿಕ್ಕೆ ತಯಾರಿಲ್ಲ ಸಿದ್ದರಾಮಯ್ಯನವರು. ಅಂದರೆ ಯಾವ ರೀತಿ ಈಗ ನಾಗೇಂದ್ರ ರಾಜೀನಾಮೆ ತೊಗೊಂಡ್ರೆ ಮತ್ತೆ ಸರ್ಕಾರ ಕೈಯಲ್ಲಿ ಕೂತು ಬರ್ತದೆ ಅನ್ನುವಂಥ ಹೆದರಿಕೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಒಳಗೆ ಭಾಳ ಆಂತರಿಕವಾದಂಥ ಗೊಂದಲ ಇದ್ದಾವೆ. ಅದಕ್ಕೆ ಅದು ಯಾವುದೇ ಸಂದರ್ಭದಲ್ಲಿ ಸ್ಫೋಟ ಆಗ್ಬೋದು. ಸ್ಫೋಟ ಆಗಿ ಏನಾಗ್ತದೆ ಹೇಳಲಿಕ್ಕೆ ಬರೋದಂಥ ಪರಿಸ್ಥಿತಿ ಕಾಂಗ್ರೆಸ್ ಏನು ಬೇಕಾದಾಗ್ಬೋದು. ಸರ್ ಈಗ ಬೀಗರು ತಮಗೆ ಸ್ಥಾನಮಾನವನ್ನು ಬಿಟ್ಟುಕೊಟ್ಟಿದ್ದಾರೆ, ಅವ್ರಿಗೂ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು. ನೋಡ್ರಿ, ಇದು ಸ್ಥಾನಮಾನ ಬಿಟ್ಟು ಕೊಡುವಂಥ ಪ್ರಶ್ನೆ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ. ಅವರು ಜಗದೀಶ್ ಶೆಟ್ಟಿ ಟಿಕೆಟ್ ಕೊಟ್ಟರೆ ಈಗ ಮತ್ತೊಬ್ಬರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಅವಕಾಶ ಕೊಟ್ಟಾಗ ಅದು ಕೊಟ್ಟಿದ್ದಾರೆ. ಈಗ ತ್ಯಾಗ ಮಾಡುವಂಥದ್ದು ಮತ್ತೊಂದು ಪ್ರಶ್ನೆ ಬರುವುದಿಲ್ಲ. ಅದಕ್ಕೆ ನಾ ಹೇಳೋದು ಎಲ್ಲೇ ಅದಕ್ಕೆ ನಾ ಹೇಳೋದು ಇಲ್ಲಿ ಮತ್ತು ಇಲ್ಲಿ ಮಿನಿಸ್ಟರ್ ಮಗನಲ್ಲ ಬೆಳಗಾವಿದಾಗ ಆಗೈತಲ್ಲ, ಇನ್ನು ಬಾಗಲಕೋಟೆಗೆ ಯಾಕೆ ಹೋಗ್ತೀರಿ? ನಾ ಅದಕ್ಕೆ ನೋಡ್ರಿ, ನಾವೊಂದು ಈಗ ಅವರೇ ಪತ್ರಿಕೆ ನಿಮ್ಮ ಮಾಧ್ಯಮದಲ್ಲೇ ಬಂದಿತ್ತು, ಮಂತ್ರಿಗಳು ಮಕ್ಕಳು ಅವ್ರ ಸಂಬಂಧಿಕರಿಗೆ ಕೊಟ್ಟಾರ ಅಂಥೇಳಿ. ಈಗ ಸೋತಿದ್ದಕ್ಕೆ ಏನು ತಲೆದಂಡ ಕೊಡ್ತಾರೋ ಏನು? ತಲೆದಂಡ ತೊಗೊಳಕತ್ರ ಸರ್ಕಾರ ತಲೆದಂಡನ ಹೋಗ್ತತಿ. ಸರಿ, ಆರಂಭದಲ್ಲಿ ನಿಮ್ಮವರೇ ಕೆಲವು ಜನ ಗೋಬ್ಯಾಕ್ ಅಂದಿದ್ರು, ಅವ್ರಿಗೆ ನೋಡ್ರಿ ಅದಕ್ಕೆಲ್ಲ ಉತ್ತರ ಆಗಿದ್ರಿ. ಅದು ಯಾವಾಗ ಹಳೆ ಸುದ್ದಿ, ಅದು ಹಳೆ ಸುದ್ದಿ. ಅದು ಥ್ಯಾಂಕ್ ಯು ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.
ಧನ್ಯವಾದಗಳು.